ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನಾಗರಾಜ್ ಅವರು ನಮ್ಮ ಈ JP ನಗರತಕ್ಕಂಥ ಪುಟ್ಟನಹಳ್ಳಿಯ ಸರದಲ್ಲಿರ್ತಕ್ಕಂಥ ಒಂದು ಸರದಲ್ಲಿ ಸಮೃದ್ಧಿ ಕಿಟ್ಸ್ ಅಂತೇಳಿ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ. ಯಾಕೆ ನನಗೂ ಆಗಮನ ಕೊಟ್ಟಿದ್ದರು. ನಾನು ತಡವಾಗಿ ಬಂದ್ರೂ ನಾನು ಒಳಗೋಗಿ ಮಕ್ಕಳನ್ನ ಮಾತಾಡಿದೆ. ಮಕ್ಕಳು ದೇವ್ರ ಸಮಾನ. ಯಾಕೆಂದರೆ ನಮ್ಮ ಎಷ್ಟೇ ಕಲಿತು ಎಷ್ಟೇ ಮಾಡಿದ್ರು ಮಕ್ಕಳು ಮುಂದೆ ನಾವೆಲ್ಲ ಇನ್ನೂ ಕಲಿಬೇಕು. ಮುದ್ದ ಮಕ್ಕಳು ಕ್ರಿಶ್ಚಿಯನ್ ಸಮಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾಗರಾಜ್ ಸರ್ ಬಂದರು, ಅವರು ವಿಶ್ ಮಾಡಿ ಹೊಳೋ ತಕ್ಷಣ ಮಗು ನನ್ನ ನಕ್ಕೊಂಡು ಕರೀತು. ನೋಡು, ಇದು ನನ್ನ ಹೆಸರು ಇದ್ದದು, ಗುಡ್ ಮಾರ್ನಿಂಗ್ ಅಂತೇಳಿ ನನ್ನ ಹೆಸರಿತ್ತದು ಅಂತ ಶ್ರದ್ಧೆಯಿಂದ ನಿಂತು ಅರಣ್ಯ ಮಾಡಿತ್ತು, ಫಾರೆಸ್ಟ್ ಮಾಡಿ ತುಂಬ ಚೆನ್ನಾಗಿ ತೋರಿಸ್ಕೊಡ್ತು ಮಗು. ಮತ್ತು ಹಂಗೆ ಮುಂದೆ ಹೋದಾಗ ಒಂದು ಪ್ರಪಂಚದಲ್ಲಿ ಮನುಷ್ಯ ಹೇಗಿರ್ತಾನೆ ಅಂಥೇಳಿ ಚೆನ್ನಾಗಿ ಅರ್ಥ ಮಾಡಿಸ್ಕೊಡ್ತು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾಗರಾಜ್ ಅವರು ನನಗೆ ಸುಮಾರು ಒಂದು 3 ವರ್ಷದ ಪರಿಚಯ ಇದ್ರೂ ಅವರು ಒಂದು ಕಿಡ್ಸ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ನಾನೇ ಅವ್ರ ಬಗ್ಗೆ ನೋಡಿಕೊಂಡು ಕೇಳೋ ಇಷ್ಟಪಟ್ಟೆ. ಜೊತೆಗೆ ಅವ್ರಿಗೆ ಗೊತ್ತಿಲ್ಲ, ನನ್ನ ಸ್ನೇಹಿತನ ಮಗು ಸೇರಿಸಿದ್ದೀನಿ. ಇವತ್ತು ಮಗು ಮಾತಾಡಿದೆ. ಮಗು ಏನಂದರೆ, ಚಿಕ್ಕದಲ್ಲಿ ಏನು ಕಲ್ತ್ಕೊತೀನಿ ಅಂದರೆ, ಬೆಳಿಗ್ಗೆ ಮಗು ಹೆತ್ತ ತಕ್ಷಣ ತನ್ನ ತಂದೆ ತಾಯಿಗಳಿಗೆ ಯಾವ ರೀತಿ ಮಾತಾಡಿಸ್ಬೇಕು, ಫಸ್ಟು ಗುಡ್ ಮಾರ್ನಿಂಗ್ ಹೇಳೋದು, ಅಥವಾ ತಂದೆ ತಾಯಿಗಳು ಜಾಸ್ತಿ ಊಟದಲ್ಲಿ ಯಾವ ಥರ ಊಟ ಮಾಡಬೇಕು ಅಂತೇಳಿ ಮಗು ಚೆನ್ನಾಗಿ ಕಲಿಸ್ಕೊಟ್ಟು, ಇದಕ್ಕೆ ನಮ್ಮ ನಾಗರಾಜ್ ಅವರು ಮತ್ತು ನಮ್ಮ ಮೇಡಮ್ ಇದ್ದಾರೆ, ಎಲ್ಲ ಟೀಚರ್ಸ್ ಅವರು ಭಾಳ ಉತ್ತಮವಾಗಿ ಮಕ್ಕಳಿಗೆ ಒಂದು ಪರಿಣಿತಿ ಕೊಡ್ತಾಯಿದ್ದಾರೆ. ಮಹಾಭಾರತದಲ್ಲಿ ಕರ್ಣ ಯಾವ ಒಂದು ಸಹಕಾರ ಇಲ್ಲದೆ, ಯಾಕೆಂದರೆ ವಿದ್ಯೆ ಕಲೀಲಿಕ್ಕೆ ಭಾಳ ಉತ್ಸಾಹಿಯಾಗಿದ್ದರು ಕರ್ಣ ಅವರು. ಯಾಕೆಂದರೆ ಅವ್ರಿಗೆ ವಿದ್ಯೆ ಕಲಿತ್ಕೊಳ್ಳಿಕ್ಕೆ ದಾರಿ ಸಿಗಲಿಲ್ಲ. ಅದೇ ರೀತಿ ಈ ನಮ್ಮ ಪುಟ್ಟೇನಹಳ್ಳಿಲಿ ನಾವು ವಿದ್ಯೆ ಕಲಿಬೇಕು, ಮಕ್ಕಳನ್ನು ಒಳ್ಳೆ ಪ್ರೀತಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ನಾಗರಾಜ್ ನೋಡಿ ಕಲಿಬೇಕು. ಯಾಕೆಂದರೆ ಸಮೃದ್ಧಿ ಕಿಟ್ಸ್ ಅಂತೇಳಿ ಈಗಾಗಲೇ ದಾರಿಲಿ ಬೋರ್ಡ್ ಹಾಕಿದ್ರು. ತುಂಬ ದೂರ ಕಿಲೋಮೀಟರ್ಗಳಿಂದ ಈ ಒಂದು ಕಾರ್ಯಕ್ರಮ ಬಗ್ಗೆ ಎಲ್ಲ ಸಿಂಗಾರ ಮಾಡಿ ಭಾಳ ಅದ್ಭುತವಾಗಿ ನಮ್ಮ ನಾಗರಾಜ್ ಸರ್ ಮಾಡಿದರು. ಇದೇ ರೀತಿ ನಾಗರಾಜ್ ಅವರು ಮತ್ತು ನಮ್ಮ ಟೀಚರ್ಸು ಈ ಒಂದೇ ಕಿಟ್ಸ್ ಅಲ್ಲ, 100 ಕಿಟ್ಸ್ಗಳು ಮಾಡಿ ಈ JP ನಗರದಲ್ಲಿ ತುಂಬ ಮಕ್ಕಳಿಗೆಲ್ಲ ಒಂದು ವಿದ್ಯೆ ಕೊಟ್ಟು ಇನ್ನೂ ಹೆಚ್ಚಿನ ಹೆಸರು ಮಾಡಲಿ ಅಂತೇಳಿ ನನ್ನ 2 ಮಾತು ಇಷ್ಟಪಡ್ತೀನಿ. ಜೊತೆಗೆ ಮೀಡಿಯಾದವ್ರು ಬಂದಿದ್ದೀರಾ, ನಮ್ಮ ಸುದ್ದಿಯವರು, ಅದೇನೋ ಗೊತ್ತಿಲ್ಲ, ನಮ್ಮ ನಾಗರಾಜ್ ಅವರು ಹಿಂದೆ ಬಿದ್ದಿದ್ದೀರಿ. ನಿಮ್ಮ ಒಂದು ಸಹಕಾರ ಇದ್ದು ನಾಗರಾಜ್ ಅವರು ಇನ್ನೂ ಹೆಚ್ಚಿನ ಒಂದು ಹೆಸರು ಮಾಡಲಿ ಅಂಥೇಳಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. ಈ ವಿಡಿಯೋ ಮುಖಾಂತರ ನೀವು ಯುವಕರಿಗೆ ಏನು ಸಂದೇಶ ಕೊಡ್ತೀರಾ? ನೋಡಿ, ಇಂದಿನ ಯುವಕರೇ ನಾಳೆ ಪ್ರಜೆಗಳು ಅಂತ ಹೇಳ್ತಾರೆ. ಮಕ್ಕಳಿಗೆ ಉತ್ತಮ ರೀತಿ ಟ್ರೈನಿಂಗ್ ಕೊಡ್ತಾರೆ ನಮ್ಮ ನಾಗರಾಜ್ ಅವರು. ಚಿಕ್ಕ ಮಗು ಈಗ ನೋಡಿದೆ ಇಷ್ಟೊತ್ತು ತಾಯಿಗೆ ಆ ಬುದ್ಧಿ ಮಾತು ಹೇಳ್ತು. ಯಾಕೆಂದರೆ ಹಾಗೆ ಮಾಡಬಾರ್ದಮ್ಮ, ಹೀಗೆ ಮಾಡಬಾರ್ದಮ್ಮ ಅಂತೇಳಿ ತನ್ನ ತಾಯಿ ಬಹಳ ಆಶ್ಚರ್ಯ ಬಿದ್ದು ತನ್ನ ಮಗು ನೋಡಿ ನಾನು ಮಾತಾಡ್ದೆ, ಮೇಡಮ್ ನಿಮ್ಮ ಮಗುನ ಅಂತ ಭಾಳ ಖುಷಿಪಟ್ಟೆ. ಇನ್ನು ಮಕ್ಕಳ ಬಗ್ಗೆ ಹೇಳೋಕ್ಕೆ 2 ಮಾತು ಸಾಲದು. ಯಾಕೆಂದರೆ ಮಕ್ಕಳು ದೇವ್ರ ಸಮಾನ ಅಂತೇಳಿ ನಾನು ಈಗಾಗಲೇ ಮಾತಾಡಿದ್ದೀನಿ. ಚೆನ್ನಾಗಿ ಮಾಡಲಿ ನಮ್ಮ ನಾಗರಾಜ್ ಅವರು. ಇದೇ ರೀತಿ 100 ಕಿಟ್ಸ್ ಮಾಡಿಕೊಂಡು ಜಗತ್ ಪ್ರಸಿದ್ಧ ಬೆಳೆದಿ ಅಂತೇಳಿ ನಾನು 2 ಮಾತು ಇಷ್ಟಪಡ್ತೀನಿ. ನೋಡಿ, ಎಲ್ಲರಿಗೂ ಗೊತ್ತು ಮೊಬೈಲ್ ಯಾವ ಥರ ಬಳಸಬೇಕು ಏನು ಅಂತೇಳಿ. ಈ ಚಿಕ್ಕ ಮಕ್ಕಳು, ಕೆಲವು ಮಕ್ಕಳು ನೋಡ್ತಾ ಇದ್ದೆ, ಮೊಬೈಲ್ ಕೊಟ್ಟರು ರಿಫ್ಯೂಸ್ ಮಾಡ್ತಾಯಿತ್ತು. ಯಾಕೆಂದರೆ ಆ ಖುಷಿಯಿಂದ ಏನು ಒಂದು ವಾತಾವರಣ ಮಾಡ್ತು, ಆ ವಾತಾವರಣದ ಮೇಲೆ ಮಗು ಒಳ ತೋರಿಸಿದೆ. ಇದೇ ರೀತಿ ತನ್ನ ತಂದೆ ತಾಯಿಗಳು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಒಂದು ಗೇಮ್ ಆಗಲಿ, ಒಂದು ಚಾಟ್ ಆಗಲಿ ಮಾಡಲಿಕ್ಕೆ ಮೊಬೈಲ್ ಕೊಡ್ದೇ ಸಂಪೂರ್ಣವಾಗಿ ನೇಚರಾಗಿರಬೇಕು. ಡ್ರಾಯಿಂಗ್ಸ್ ಆಗ್ಬೋದು, ಒಂದು ವರ್ಕ್ ಲೋಡ್ ಆಗ್ಬೋದು, ಟ್ಯೂಷನ್ಸ್ ಎಕ್ಸಾಮ್ ಆಗ್ಬೋದು, ಎಲ್ಲ ಮಾಡಿಸಿ ಒಂಚೂರು ಮೊಬೈಲ್ನ ಅವಾಯ್ಡ್ ಮಾಡಿ ಎಷ್ಟು ಬೇಕಷ್ಟು ಬಳಸ್ಕೊಳ್ಳಿ. ಯಾಕೆಂದರೆ ಮೊಬೈಲಲ್ಲಿ ವಿಶ್ವದಲ್ಲಿ ಏನು ಬೇಕು ಎಲ್ಲ ಸಿಗುತ್ತೆ. ಇದ್ರೂ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು 2 ಮಾತ್ರ ಇಷ್ಟಪಡ್ತೀನಿ. I am ನಾಗರಾಜ್. ಸಮೃದ್ಧಿ ಕಿಡ್ಸ್ ಏನು ನಾವು ಟ್ರಸ್ಟ್ ಮಾಡಿದ್ವಿ, ಫೌಂಡರ್ ಆ್ಯಂಡ್ ಪ್ರಿನ್ಸಿಪಲ್. ಐ ಆಮ್ ದ ಫೌಂಡರ್ ಆ್ಯಂಡ್ ಪ್ರಿನ್ಸಿಪಲ್. JP ನಗರದಲ್ಲಿ ನಮ್ಮ ಒಂದು 2 ಬ್ರ್ಯಾಂಚು ನಮ್ಮ JP ನಗರದಲ್ಲೇ ಇದೆ. 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2 ಬ್ರ್ಯಾಂಚ್ ಇದೆ. ನಾವು 12 ವರ್ಷದಿಂದ ಈ ಕಿಡ್ಸ್ ಸ್ಕೂಲ್ನ ನಡೆಸ್ಕೊಂಬರ್ತಾಯಿದ್ವಿ. ತುಂಬಾ ನಮ್ಮಲ್ಲಿ ನಾವು ಯಾವುದೇ ಥರದ ಒಂದು ಅಡ್ವರ್ಟೈಸ್ಮೆಂಟ್ ಏನು ಮಾಡ್ದಿರೇ
ನಮ್ಮಲ್ಲಿ ಮೌತ್ ಟು ಮೌತ್ ಅಂದರೆ ಇವತ್ತೇನು ಪೇರೆಂಟ್ಸು ನಮ್ಮ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ದಾರೆ, ಆ ಮಕ್ಕಳು ಯಾವ ಥರ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಅದನ್ನು ನೋಡಿಕೊಂಡು ಪೇರೆಂಟ್ಸೇ ಮೌತ್ ಟು ಮೌತ್ ಪಬ್ಲಿಸಿಟಿ ಮಾಡಿ ಇವತ್ತು ನಮಗೆ ಒಂದು ಸ್ಕೂಲ್ಗೆ ನಮ್ಮ ಸಮೃದ್ಧಿ ಕಿಡ್ಸ್ನ ಒಂದು ಅವರು ಸಹ ಅಪ್ಲೋಡ್ ಮಾಡೋಕ್ಕೆ ಅವರೆಲ್ಲ ತುಂಬ ಇಷ್ಟಪಡ್ತಿದ್ದಾರೆ. ನಾವು ಅವ್ರಿಗೆ ಪೇರೆಂಟ್ಸ್ಗೆ ಫಸ್ಟು ಧನ್ಯವಾದಗಳು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಈಗಾಗಲೇ ನಾನು ಹೇಳ್ದಂಗೆ ಏನಂತಂದರೆ ಮಕ್ಕಳು ಪೇರೆಂಟ್ಸಲ್ಲಿ ಮನೆಯಲ್ಲಿ ಮೊಬೈಲು, ಟಿ ವಿ ಬೇರೆ ಬೇರೆ ಥರದ್ದೆಲ್ಲ ಪೇರೆಂಟ್ಸ್ ಹತ್ರ, ಯಾಕೆಂದರೆ ಪೇರೆಂಟ್ಸ್ಗೆ ಮಕ್ಕಳ ಮೇಲೆ ಅಬ್ಸರ್ವ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಅವ್ರದ್ದೇ ಆದಂಥದ್ದು ಒಂದು ಅಡುಗೆನೋ ಮತ್ತೊಂದು ಏನೋ ಒಂದು ಅವ್ರು ಬ್ಯುಸಿಯಾಗಿರ್ತಾರೆ. ಮಕ್ಕಳಿಗೆ ಒಂದು ಮೊಬೈಲು ಅಥವಾ ಟಿ ವಿನೋ ಹಾಕ್ಕೊಟ್ಬಿಟ್ಟು ಇದ್ರಲ್ಲಿ ನೋಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಮತ್ತು ಅದನ್ನು ಬಿಡಿಸ್ಬೇಕಂದ್ರೆ ತುಂಬಾ ಕಷ್ಟ. ಬಟ್ ನಮ್ಮ ಸ್ಕೂಲ್ಗೆ ಶಾಲೆಗೆ ಎಂಟ್ರಿ ಆಗಿದ ತಕ್ಷಣವೇ ಅಂದರೆ ಅಂಬೆಗಾಲು ಅಂತ ಇಡ್ತಾರೆ ಮಕ್ಕಳು. ಅಂಬೆಗಾಲು ಅಂದರೆ 1.5 ವರ್ಷ 2 ವರ್ಷದ ಮಕ್ಕಳು ನಮ್ಮ ಸ್ಕೂಲ್ಗೆ ಬರ್ತಾರೆ. ಬಂದಾಗ ಅಂಬೆಗಾಲು ಇಟ್ಕೊಂಡ್ಬರ್ತಾರೆ. ಅವ್ರಿಗೆ ಆ ಥರದ್ದೆಲ್ಲ ಏನೇನಿರುತ್ತೋ ನಾವು ಮೊಬೈಲ್ಸ್ ನೋಡೋವಂಥದ್ದು, ಟಿ ವಿ ನೋಡೋವಂಥದ್ದು ಅದನ್ನೆಲ್ಲನೂ ನಾವೇ ಅವ್ರನ್ನ ಬಿಡಿಸ್ತೀವಿ. ಯಾವ ಥರ ಬಿಡಿಸ್ತೀವಿ ಅನ್ನೋಕ್ಕೆ ನಮ್ಮದೇ ಆದಂಥ ಕ್ರಿಯೇಟಿವ್ ಇವತ್ತೇನು ಸಮೃದ್ಧಿ ಕ್ರಿಯೇಟಿವ್ ಫೀಸ್ಟ್ ಅಂತ ಮಾಡ್ತಾಯಿದ್ವಿ. ದಿಸ್ ಈಸ್ ಅ ನ್ಯೂ ಕ್ರಿಯೇಟಿವ್. ಅಂದರೆ ನಾವು ಹೊಸದಾಗಿ ಮಕ್ಕಳಿಗೆ ಏನೆಲ್ಲ ಕೊಟ್ಟರೆ ಮಕ್ಕಳು ಆ ಮೊಬೈಲ್ನ ಮತ್ತು ಟಿ ವಿನ ಅದನ್ನೆಲ್ಲ ಬಿಟ್ಟು, ಆ ಚಟ ಎಲ್ಲ ಬಿಟ್ಟು ಇವತ್ತು ಇದ್ರ ಮೇಲೆ ಯಾವತ್ತು ಮಕ್ಕಳನ್ನ ಕಾನ್ಸಂಟ್ರೇಷನ್ ತೊಗೊಳ್ತೀವಿ ಅವತ್ತು ಈ ಮಕ್ಕಳು ನಮ್ಮ ಇದನ್ನು ಬಿಟ್ಟು ನಮ್ಮ ಕಡೆ ವಾಲೋ ಅಂಥದ್ದನ್ನು ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಮಕ್ಕಳಿಗೆ ಆ ಮನೆ ಆ್ಯಕ್ಟಿವಿಟೀಸ್ನೆಲ್ಲ ಬಿಟ್ಟು ಸ್ಕೂಲ್ ಆ್ಯಕ್ಟಿವಿಟೀಸ್ನ ಅಂದರೆ ಸ್ಕೂಲಲ್ಲಿ ಅವ್ರು ಏನು ಕಲಿಬೇಕು ಅನ್ನೋದನ್ನು ಇವತ್ತು ಬಂದಿದ ತಕ್ಷಣ ಅವ್ರಿಗೆ 1 2 3 ಇಂದ ಸ್ಟಾರ್ಟ್ ಮಾಡ್ತೀವಿ. ಮನೇಲಿ ಕೂಡ 1 2 3 ಕಲಿಸಿರ್ತಾರೆ. ಬಟ್ ದಟ್ ಈಸ್ ಅ ಪ್ರೊಸೀಜರ್ ಬೇರೆ, ನಮ್ಮಲ್ಲೇ ಪ್ರೊಸೀಜರ್ ಬೇರೆ. ಮತ್ತು ಮಕ್ಕಳ ಪೇರೆಂಟ್ಸ್ ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ಆಲ್ಫಾಬೆಟ್ಸ್ ಎಲ್ಲ ಬರೀತಾರೆ ಸರ್ ಅಂತ. ಆಲ್ಫಾಬೆಟ್ಸ್ ಬರೀತಾರೆ, ಏನಾಗ್ತದೆ ಆಲ್ಫಾಬೆಟ್ಸ್ ನೋಡಿ ಈಗೂ ಬರಿಬೋದು, ಆಗೋ ಬರೆದ್ರೆ ಹೇಗಾಗುತ್ತೆ, ಮತ್ತು ಈಗ ಪ್ರೊಸೀಜರ್ ಪ್ರಕಾರ ಬರೆದ್ರೆ ಹೇಗಾಗುತ್ತೆ. ಬಟ್ ಯಾವುದು ಸರಿ ಅನ್ನೋದು ಇಂಪಾರ್ಟೆಂಟು. ಸ್ಕೂಲಲ್ಲಿ ಕಲಿಸಿದ್ರೆ ನಾವು ಈಗ ಬರೆಸ್ತೀವಿ, ಗುಂಡಿಗೆ ಬರುತ್ತೆ, ಲೆಟರ್ ಕರೆಕ್ಟಾಗಿ ಬರುತ್ತೆ. ಪೇರೆಂಟ್ಸ್ ಏನು ಮಾಡಿರ್ತಾರೆ, ಯಾರು ಅವ್ರೇನು ಗಮನ ಹರಿಸಿರಲ್ಲ, ಬರ್ದಿದ್ದಾರಾ ಅಂತ ಅನ್ನೋದು ಪೇರೆಂಟ್ಸ್ ಅಷ್ಟೇ ನೋಡಿರ್ತಾರೆ. ಈ ಥರ ಒಂದು ಮೆಥಡ್, ಅಂದರೆ ಇದು ನಾನು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟೆ. ಈ ಥರ ಮೆಥಡ್ಸಲ್ಲಿ ನಾವು ಸ್ಕೂಲ್ನ ಡೆವಲಪ್ ಮಾಡ್ತಾಯಿದ್ವಿ. ಇಲ್ಲಿರೋ ಅಂಥ ಏನು ಪೇರೆಂಟ್ಸು ಈ ನಮ್ಮ ಸಮೃದ್ಧಿ ಕಿಡ್ಸ್ನ ನೋಡಿ ಎಲ್ಲರೂ ತುಂಬ ನಮ್ಮ ಬಗ್ಗೆ ಅಂದರೆ ನಮ್ಮ ಒಂದು ಇದನ್ನು ನೋಡಿ ಅವರು ಸಹ ಒಳ್ಳೆಯ ಸ್ಕೂಲಪ್ಪ ಅನ್ನೋದು ಒಂದೆಲ್ಲ ತಿಳ್ಕೊಂಡು ಇವತ್ತು ನಮ್ಮ ಸ್ಕೂಲ್ಗೆಲ್ಲ ಜಾಯಿನ್ ಆಗ್ತಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ಬೇಕು. ಮತ್ತು ಇವತ್ತು ಏನು ಸಮೃದ್ಧಿ ಪೊನ್ಪೇರ್ ಒಂದು ಫೆಸ್ಟಿವಲ್ ಮಾಡ್ತಾಯಿದ್ವಿ. ಇದ್ರಿಗೆ ನಮ್ಮ JP ನಗರದ ಎಲ್ಲ ನಾಗರಿಕರು ಇವತ್ತು ನಾಳೆ 14 ಮತ್ತು 15ನೇ ತಾರೀಕು 2 ದಿವಸನೂ ನಡೀತಾ ಇದ್ವಿ. ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಮತ್ತು ಹೇಗಿದೆ ಅನ್ನೋ ಒಂದು ಸಮೃದ್ಧಿ ವ್ಯೂಸ್ನ ಅವರೆಲ್ಲ ಕೊಡ್ತಿದ್ದಾರೆ. ನನ್ನ ಎಲ್ಲ ಪೇರೆಂಟ್ಸ್ಗೂ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನ್ನ ಜೊತೆ ಏನಿದ್ದಾರೆ ಟೀಚರ್ಸು, ನನ್ನ ಒಬ್ಬನಿಂದನೇ ಇದೆಲ್ಲ ಸಾಧ್ಯ ಇಲ್ಲ. ಟೀಚರ್ಸು ಮತ್ತು ಪೇರೆಂಟ್ಸು ಮತ್ತು ನನ್ನ ಮಕ್ಕಳು ಅಂದರೆ ಚಿಲ್ಡ್ರನ್ಸ್, ಇವ್ರು ಒಟ್ಟಿಗೆ ನಾನು ಸಮೃದ್ಧಿ ಕಿಡ್ಸ್ನ ಬೆಳೆಸೋಕ್ಕೆ ನಾನೆಲ್ಲ ತಯಾರು ಮಾಡ್ತಾಯಿದ್ದೀನಿ. ತಮ್ಮೆಲ್ಲ ಕೋಆಪ್ರೇಷನ್ನು ನಮಗಿರಲಿ ಅಂಥೇಳಿ ಇವತ್ತು ಏನು ನಮ್ಮ ಪನ್ಪೇರ್ ಎಕ್ಸಿಬಿಷನ್ ಮಾಡ್ತಾಯಿದ್ವಿ. ಇದ್ರಿಗೆ ತಾವೆಲ್ಲ ಭಾಗವಹಿಸಿ ಒನ್ಸ್ ಅಗೇನ್ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ನಾಗರಾಜ್ ಅಂತ, ಸಮೃದ್ಧಿ ಕಿಡ್ಸ್ ಫೌಂಡರ್ ಮತ್ತು ಪ್ರಿನ್ಸಿಪಲ್. Thank you. Good afternoon everyone. My name is Shaina. I'm one of the teachers here teaching in the Samruddhi Kids School. First of all, I'm very privileged and very happy to teach here in this school. I like kids very much, so it is like a great opportunity for me to teach over here, and we take care of everything like the strength, weaknesses, the opportunities and the threats over here. We look after every kids. What are their weaknesses, what are their strengths, what are their happiness, in which things they find happiness, in which thing they find sadness. We try to avoid the sad things and we give them more of happy things. And here in this school, not only this exhibition, not only this creative fest, but throughout the year, what all functions we have, what all occasions, festivals we have, we celebrate it very grandly, very nicely. So that's it. I'm very happy to teach over here and I like all the kids. Thank you. Hello sir, hello ma'am. ನನ್ನ ಹೆಸರು ನಂದಾ ಲಟ್ಟೆ ಅಂತ. ಸೊ ಐ ಆಮ್ ವರ್ಕಿಂಗ್ ಫ್ರಮ್ ಲಾಸ್ಟ್ ಇಯರ್ ಫ್ರಮ್ ಸಮೃದ್ಧಿ ಕಿಡ್ಸ್.
ನನಗೆ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ನಂಗೆ ಸಮೃದ್ಧಿ ಕಿಡ್ಸ್ ಬಂದ ತಕ್ಷಣ ತುಂಬ ಚೇಂಜಸ್ ನಾನು ಕಂಡಿದ್ದೀನಿ. ಇಲ್ಲಿರೋ ಟೀಚರ್ಸ್ಗಳು, ಪ್ರಿನ್ಸಿಪಲ್ ಸರು ಮತ್ತು ಮಕ್ಕಳ ಜೊತೆ ಮಿಂಗಲ್ ಆಗೋಕ್ಕೆ ತುಂಬ ಚಾನ್ಸ್ ಸಿಕ್ಕಿದೆ ನನಗೆ. ಮತ್ತು ನನಗೆ ಚಿಕ್ಕ ಮಕ್ಕಳಂದ್ರೇ ಇಷ್ಟ. ಆ್ಯಕ್ಚುಲಿ ಮೈ ಪ್ರೊಫೆಷನ್ ಈಸ್ HR, ಬಟ್ ಐ ಆಮ್ ಸೆಲೆಕ್ಟಿಂಗ್ ಟೀಚಿಂಗ್ ಜಾಬ್ ಫಾರ್ ಈ ಮಿಂಗಲ್ ವಿತ್ ಕಿಡ್ಸ್. ನನ್ನ ಮಕ್ಕಳ ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಅವ್ರಿಗೆ ಕಲಿಸೋಕ್ಕೆ, ಅವ್ರ ಕಡೆಯಿಂದ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಸಮೃದ್ಧಿ ಕಿಡ್ಸ್ ನನಗೆ ಅದೆಲ್ಲ ಸಪೋರ್ಟ್ ಮಾಡಿದೆ. ಮತ್ತು ಇಲ್ಲೇ ನಮಗೆ ಪ್ರಿನ್ಸಿಪಲ್ ಸರು ಎಕ್ದಮ್ ಫ್ರೀಯಾಗಿ ನೋಡ್ಕೊತಿದ್ದಾರೆ. ತುಂಬ ಚೆನ್ನಾಗಿ ನಮಗೆ ಯಾವುದು ಕಂಡೀಷನ್ಸ್ ಇಲ್ಲ, ಟೀಚರ್ಸ್ ಅಂತ ಅನಿಸೋದಿಲ್ಲ. ಫುಲ್ ಫ್ರೆಂಡ್ಲಿಯಾಗಿರ್ತೀವಿ. ಮಕ್ಕಳು ಅದೇ ನಮ್ಮನ್ನೇ ಮೇಡಮ್ ಅಂತ ಟೀಚರ್ಸ್ಗಿಂತ ಜಾಸ್ತಿ ಪ್ರೀತಿಯಿಂದ ನೋಡ್ಕೊತಾರೆ. ನನಗೆ ಅದು ಭಾಳ ಖುಷಿ ಅಂದರೆ ಖುಷಿ ಕೊಡುತ್ತೆ. ಏನೋ ಫೀಲ್ ಇದ್ದರೂ ನಾನು ಇಲ್ಲಿ ಸ್ಕೂಲಿಗೆ ಬಂದ ತಕ್ಷಣ ನನ್ನ ಮಕ್ಕಳ ಜೊತೆ ಖುಷಿಯಾಗಿರ್ತೀನಲ್ಲ, ನನಗೆ ಅದು ತುಂಬ ಅಂದರೆ ತುಂಬ ಹ್ಯಾಪಿ. ಅದು ನನಗೆ ಯಾರೂ ಬೆಲೆ ಕಟ್ಕೊಡೋಕ್ಕಾಗಲ್ಲ. ನಾನು ಎಂಜಾಯ್ ಮಾಡೋದು ಮಕ್ಕಳ ಜೊತೆ ತುಂಬ ಇದನ್ನು. ಅವರು ಹಾಗೆ ಚೆನ್ನಾಗಿ ಕಲಿತಾ ಇದ್ದಾರೆ, ನನಗೂ ಕಲಿಸ್ತಾರೆ, ನಾನು ಕಲಿತೀನಿ, ನನ್ನ ಜೊತೆ ಅವ್ರೂ ಕಲಿತಾರೆ. ಸೊ ನಾನು ಹೊಸದಾಗಿ ಜಾಯ್ನ್ ಆದಾಗ ನನ್ನ ಸೀನಿಯರ್ಸ್ ಟೀಚರ್ಸು ಹೇಮಾ ಮ್ಯಾಮು, ಸುಮಾ ಮ್ಯಾಮು, ಸುಗ್ನಾ ಮ್ಯಾಮು ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಹೀಗಾಗಿ ನಾನು ತುಂಬ ಫ್ರೀ ಮೈಂಡ್ ಇರೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಮೃದ್ಧಿ ಕಿಡ್ಸ್ ವಾಸ್ ಗುಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್, ನನ್ನ ಹೆಸರು ಆಶಾ. ನಮ್ಮ ಮಗಳನ್ನ ಇಲ್ಲಿ ಸ್ಕೂಲಿಗೆ ಸೇರಿಸಿದ್ದೀವಿ. ಅವ್ರ ಹೆಸರು ದಾರಿಣಿ ಅಂತ. 2 ವರ್ಷ ಆಯಿತು ಸೇರಿಸ್ಬೇಕಾದ್ರೆ ಇದು ಈ 2 ವರ್ಷದ ಹಿಂದೆನೇ ಸ್ಟಾರ್ಟ್ ಆಗಿದ್ದಲ್ವ, ಅದು ನಾವು ಸ್ವಲ್ಪ ಇದರಲ್ಲೇ ಹೊಸ ಸ್ಕೂಲ್ ಅಂತಲೇ ಸೇರಿಸಿದ್ವಿ. ಆಮೇಲೆ ಸೇರಿಸಿದ ನಂತರ ಗೊತ್ತಾಯಿತು ತುಂಬ ಚೆನ್ನಾಗಿ ಎಲ್ಲ ಕೋಚ್ ಕೊಡ್ತಾರೆ ಮಕ್ಕಳಿಗೆ. ಅವ್ರಿಗೆ ಸ್ಟಾರ್ಟಿಂಗ್ ಸೇರಬೇಕಾಗಿದ್ದರೆ ಅವರು 1990 ಬಾರ್ನ್ ಆಗಿದ್ದು, ಕೋವಿಡ್ ಅಲ್ವಾ, ಮನೇಲಿ ಏನೂ ಟ್ರೈನಿಂಗ್ ಕೊಟ್ಟಿರಲಿಲ್ಲ. ಸ್ಟಾರ್ಟಿಂಗಿಂದ ಫುಲ್ ಎಲ್ಲ ಇವರೇ ಟ್ರೈನ್ ಮಾಡಿರೋದು. ಈಗ ಅವರು ತುಂಬ ಇಂಪ್ರೂವ್ ಆಗಿದ್ದಾರೆ. ಇಂಗ್ಲೀಷ್ ಮಾತಾಡೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕಲ್ತಿದ್ದಾರೆ. ಕನ್ನಡನೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಕನ್ನಡಕ್ಕೂ ಸ್ವಲ್ಪ ಚೆನ್ನಾಗಿ ಆದ್ಯತೆ ಕೊಡ್ತಾರೆ ಈ ಸ್ಕೂಲಲ್ಲಿ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ಮನೆಯಲ್ಲಿ ಪ್ರೇಯರ್ ಇರ್ಬೋದು, ಶ್ಲೋಕಗಳಿರ್ಬೋದು ತುಂಬ ಚೆನ್ನಾಗಿ ಹೇಳ್ತಾರೆ. ಅದು ನಮ್ಗೆ ತುಂಬ ಇಷ್ಟ ಆಯಿತು. ಇದು 2 ವರ್ಷ ಆಯಿತು ನಮ್ಮ ಮಗಳಿಲ್ಲಿ ಬಂದು. ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ನಮಗೆ ತುಂಬ ಖುಷಿ ಇದೆ ಇಲ್ಲಿ ಸೇರಿಸಿದ್ದಕ್ಕೆ. ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಸಮೃದ್ಧಿ ಕಿಡ್ಸ್ ಎವ್ರಿಬಡಿ. ನಮಸ್ಕಾರಗಳು. ನನ್ನ ಹೆಸರು ಹೇಮಲತಾ ಅಂತ. ಐ ಹ್ಯಾವ್ ಬೀನ್ ಹಿಯರ್ ಫ್ರಮ್ ಪಾಸ್ಟ್ 12 years ಆ್ಯಂಡ್ ಹಿಯರ್ ಆಲ್ ಫೆಸಿಲಿಟೀಸ್ ಆರ್ ವೆರಿ ನೈಸ್ ಆ್ಯಂಡ್ ಆಲ್ಸೋ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಆರ್ ವೆರಿ ಫ್ರೆಂಡ್ಲಿ ವರ್ಕಿಂಗ್ ವಿತ್ ಹಿಯರ್. ದಿಸ್ ಈಸ್ ದ ಕಾನ್ಸೆಪ್ಟ್ ಕೈಂಡ್ ಆಫ್ ಥಿಂಗ್. ಲೈಕ್ ಮಕ್ಕಳಿರಲ್ಲವ ಮನೆ ತುಂಬ. ಮುಂಚೆ ಎಲ್ಲರೂ ಹೇಳ್ತಾ ಇದ್ರು ಎಲ್ಲರ ಮನೆಯಲ್ಲೂ ತುಂಬ ಜನ ಮಕ್ಕಳಿರ್ತಾಯಿದ್ರು. ಬಟ್ ಈಗೇನು ಮಾಡೋದು, ಎಲ್ಲ ಒಬ್ಬೊಬ್ಬರೇ ಇದ್ದಾರೆ. ಬಟ್ ನಾವೇನು ಅಂದ್ಕೊತೀವಿ, ಒಂದು ಮಗುಗೆ ಇದು ಮಾಡಿದ್ರೆ ಎಲ್ಲರೂ ಕಲ್ತ್ಕೊಂಡ್ಬಿಡ್ಬೇಕು ಅಂತ ಇದು ಮಾಡ್ತೀವಿ. ಎಲ್ಲರಿಗೂ ಮೈಂಡಲ್ಲಿರುತ್ತೆ. ಅದಕ್ಕೋಸ್ಕರನೇ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವಿಲ್ಲಿ ಒಂದು ಸಿಸ್ಟರ್ ಆಗಿ, ಒಂದು ಪ್ಯಾರೆಂಟ್ ಆಗಿ, ಒಂದು ಟೀಚರ್ ಆಗಿ ಹೇಗೆ ಹೇಳ್ಕೊಡ್ಬೇಕೋ ಆ ಥರ ನಾವು ಮಕ್ಕಳನ್ನ ವೆಲ್ಕಮ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ತೆ ಸರ್, ನನ್ನ ಹೆಸರು ಗೀತಾಂಜಲಿ ಅಂತ. ನನ್ನ ಮಗಳು ಇದೇ ಸ್ಕೂಲಲ್ಲಿ ಪ್ರೀ ನರ್ಸರಿ ಓದ್ತಾ ಇದ್ದಾಳೆ. ಸೊ ನಾನು ಮೊದಲನೇದಾಗಿ ಅವಳನ್ನ ಸ್ಕೂಲಿಗೆ ಜಾಯಿನ್ ಮಾಡಬೇಕು ಅಂದ್ಕೊಂಡಾಗ ಎಲ್ಲೋ ಹೋಗ್ತಿದ್ದವಳು ನಾ ಈ ಸ್ಕೂಲ್ ಬೋರ್ಡ್ ನೋಡಿದೆ ಅಷ್ಟೇ. ಬಟ್ ಅದಾದಮೇಲೆ ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡಿ ಸ್ಕೂಲೆಲ್ಲ ನೋಡಿದ್ಮೇಲೆ ಅವರು ಕೊಡೋ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಆ್ಯಂಡ್ ಇಲ್ಲಿರೋ ಟೀಚರ್ಸು ಆ್ಯಂಡ್ ಸ್ಕೂಲ್ ಎನ್ವೈರ್ಮೆಂಟು ಎಲ್ಲ ತುಂಬ ಇಷ್ಟ ಆಗಿ ನಾನು ಬೇರೆ ಎಲ್ಲೂ ವಿಚಾರಿಸಿದೆ. ಇಮ್ಮಿಡಿಯೇಟ್ ಅವತ್ತೇ ಅಡ್ಮಿಷನು ಮಾಡಿದೆ ನಾನು. ಸೊ ಅದಾದಾಗಿಂದ ಇಲ್ಲಿವರೆಗೂ ಇವತ್ತು ಮೋಸ್ಟ್ಲಿ ಈ ಮಂತ್ಗೆ 1 year ಆಗುತ್ತೆ ಅವಳಿಗೆ ಜಾಯ್ನ್ ಆಗಿ. ಸೊ ಆ 1 yeaರಲ್ಲಿ ಅವಳು ಎಷ್ಟು ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ಸ್ ಇದೆ ಅಂದರೆ ನಮಗೆ ಈ ಸ್ಕೂಲ್ನ ಕೊನೆಯವರೆಗೂ ಮರೆಯಲ್ಲ ಸರ್. ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಈ ಸ್ಕೂಲ ಕೊನೆಯವರೆಗೂ ಮರೆಯಲ್ಲ ಹಾಗೆ ಹೀಗೆ ಅಂತ. ಬಟ್ ನಾನು ಜೆನ್ಯೂನಾಗಿ ಹೇಳ್ತೀನಿ, ಇಲ್ಲಿರೋ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಆ್ಯಂಡ್ ಇಲ್ಲಿರೋ ಎನ್ವೈರ್ನ್ಮೆಂಟ್ ಆ್ಯಂಡ್ ಕೊನೆಯದಾಗಿ ಬಂದರು ಅಲ್ಲಿರೋ ಆಯಾ ಮೇಡಮ್ ಕೂಡ ಅವರಲ್ಲೂ ಎಷ್ಟು ವಿನಯತೆ ಇದೆ ಅಂದರೆ, ಆ್ಯಂಡ್ ಇಲ್ಲಿ ಮಕ್ಕಳು ನೋಡ್ಕೊಳ್ಳೋ ರೀತಿ ಆ್ಯಂಡ್ ಇಲ್ಲಿ ಕೊಡೋ ಎಜುಕೇಷನ್ ಕ್ವಾಲಿಟಿ ಆ್ಯಂಡ್ ಇವತ್ತಿಗೆ ನನ್ನ ಮಗಳು ಇರೋದು ನನಗೆ ತುಂಬ ಹೆಮ್ಮೆ ಇದೆ ಸರ್. ಅದೆಲ್ಲ ಸಾಧ್ಯ ಆಗಿರೋದು ಇಲ್ಲಿನ ಸ್ಕೂಲ್ ಪ್ರಿನ್ಸಿಪಲ್ ಮತ್ತು ಟೀಚರ್ಸಿಂದ. ಆ್ಯಂಡ್ ನಾನು ಇದನ್ನು ಕೊನೆಯವರೆಗೂ ನೆನೆಸ್ಕೋತೀನಿ ಸರ್. ವಿಡಿಯೋ ಮುಖಾಂತರ ನೀವು ಸ್ಟಾಫ್ಗೆ ಏನು ಮೆಸೇಜ್ ಕೊಡೋದು? ಸ್ಟಾಫ್ಗೇನಿಲ್ಲ ಸರ್, ವೆರಿ ಗುಡ್ ಕ್ವಾಲಿಟಿ ಇದೆ ಅವರಲ್ಲಿ. ಆ್ಯಂಡ್ ಇವ್ರದ್ದೇ ಆದ ಎಜುಕೇಷನ್ ಸಿಸ್ಟಮ್, ಮಕ್ಕಳನ್ನ ಟ್ರೈನ್ ಮಾಡೋ ರೀತಿ ಇರ್ಬೋದು, ಮಕ್ಕಳಿಗೆ ಅವ್ರವ್ರದ್ದು ಪ್ಲಸ್ ಆ್ಯಂಡ್ ಮೈನಸ್ ನೋಡಿಕೊಂಡು ಅವ್ರಿಗೆ ಯಾವ ಥರ ನಾವು ಕ್ವಾಲಿಟಿ ಟ್ರೈನಿಂಗ್ ಕೊಡ್ಬೋದು ಅಂತ ಅವ್ರಿಗೆ ಗೊತ್ತು. ಸೊ ಇಲ್ಲಲ್ಲಿ ಏನೂ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಮೈನಸ್ ಪಾಯಿಂಟ್ಸ್ ಏನೂ ಇಲ್ಲ. ಹೇಳೋದಾದರೆ ನಾನು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀನಿ ಸ್ಕೂಲ್ನ.
ಆ್ಯಂಡ್ ನಾನು ಎಲ್ಲೇ ಹೋದ್ರೂ ಪ್ರತಿ ವರ್ಷ ಇಲ್ಲಿಗೆ ಬಂದು ಇಲ್ಲಿಂದ ನನ್ನ ಕೈಲಿ ಇಲ್ಲಿ ಏನಾಗುತ್ತೋ ನಾನು ಅದು ಖಂಡಿತ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನನ್ನ ಮಾನ್ಯ ಪೇರೆಂಟ್ಸು ಸಮೃದ್ಧಿ ಕಿಡ್ಸಲ್ಲಿ ನನ್ನ ಮಗು 2 ವರ್ಷದಿಂದ ಓದ್ತಾ ಇದೆ. ಸ್ಟಾರ್ಟಿಂಗ್ LKGಗೆ ನಾವು ಹಾಕಿದ್ವಿ, ತುಂಬ ಇಂಪ್ರೂವ್ಮೆಂಟ್ ಆದಳು. ಸೆಕೆಂಡ್ ಇಯರು UKGಗೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ನಾವು ಬೇರೆ ಕಡೆ ಟ್ಯೂಷನ್ಗಾಗಲಿ ಎಲ್ಲೂ ಹಾಕಿಲ್ಲ. ಅವಳೇ ಮನೆಯಲ್ಲಿ ಟ್ಯೂಷನ್ ಅವಳೇ ಮಾಡ್ಕೊತಾಳೆ. ನನಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ, ಕನ್ನಡ ಮೀಡಿಯಮ್ ಓದಿದ್ದು. ಆ್ಯಕ್ಚುಲಿ ಅವಳು ನನಗೆ ಗೊತ್ತಿಲ್ಲದೆ ಇರೋದನ್ನ ಇದನ್ನ ಕನ್ನಡದಲ್ಲಿ ನಾನು ಹೇಳಿದ್ರೆ ಅವಳು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ನನಗೆ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾಳೆ. ತುಂಬ ಚೆನ್ನಾಗಿದೆ ಸ್ಕೂಲು ಸಮೃದ್ಧಿ ಕಿಡ್ಸು. ಮತ್ತು ಪ್ರತಿಯೊಂದು ಹಬ್ಬಕ್ಕೂ ಆಕ್ಟಿವಿಟೀಸ್ ಚೆನ್ನಾಗಿ ಮಾಡಿಸ್ತಾರೆ. ಡ್ಯಾನ್ಸಿಂಗು, ಪ್ರತಿಯೊಂದು ಶ್ಲೋಕಗಳೆಲ್ಲ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಬೇರೆ ಕಡೆ ಸ್ಕೂಲ್ಗೆ ವಹಿಸ್ಕೊಂಡ್ರೆ ಸಮೃದ್ಧಿ ಕಿಡ್ಸ್ ನಂಬರ್ 1. ನೀವು ಈ ವಿಡಿಯೋ ಮುಖಾಂತರ ಸ್ಟಾಫ್ ಆಗಿ ಪ್ರಿನ್ಸಿಪಲ್ ಆಗಲಿ ಅವ್ರಿಗೇನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಪ್ರಿನ್ಸಿಪಲ್ ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಮೇಡಮ್. ಮತ್ತು ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಪ್ರತಿಯೊಂದು ಹೇಳ್ಕೊಡ್ತಾರೆ. ಹಿಂಗೆ ಮಾಡಬೇಕು ಒಂದು ಗೊತ್ತಿಲ್ಲ ಅಂದ್ರೂ ಈ ಥರ ಹೇಳ್ಕೊಡಿ ಅಂತ ಮಕ್ಕಳಿಗೆ ಇದು ಮಾಡ್ತಾರೆ. ಚೆನ್ನಾಗಿದೆ. ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತಾರೆ, ಏನಾದರೂ ಬದಲಾವಣೆ ತರಬೇಕು ಅಂತ? ಏನಿಲ್ಲ ಸರ್, ಎಲ್ಲ ತುಂಬ ಚೆನ್ನಾಗಿದೆ. ನಾವು ಹೇಳ್ಕೊಡೋಕೆ ಮುಂಚೆನೇ ಅವರೆಲ್ಲ ಚೆನ್ನಾಗಿ ಇದು ಮಾಡಿಕೊಡ್ತಾರೆ.